ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೈ ಲೈಫ್ ಮೈ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿನುತಾ. ಇವತ್ತು ನಮ್ಮ ಹೊಲದ ಹತ್ರ ಹೋಗಿದ್ವಿ. ಶುಂಠಿ ಹಾಕಿ 21 ಡೇಸ್ ಆಗಿತ್ತು. ಸೊ ಹಾಗಾಗಿ ಕಳೆನಾಶಕನ ಸಿಂಪಡಿಸೋಣ ಅಂಥೇಳಿ ಹೋದ್ವಿ. ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಮನೆಯವರು ಕಳೆನಾಶಕನ ಹೊಡಿಯೋಕ್ಕೆ ಅಂತ ಹೊಡಿತಾ ಇದ್ರು. ನಾನು ಅಷ್ಟರಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋನ ಮಾಡಿಕೊಂಡೆ. ನೋಡ್ತಿದ್ದೀರಲ್ವಾ, ಇವೇ ಕಳೆನಾಶಕಗಳು. ನಾವು ಈ ಫಸ್ಟ್ ಟೈಮ್ ಹೊಡೆದಿದ್ದು ಗ್ಲೋ 71 ಮತ್ತು ಆಕ್ಸಿಗೋಲ್ಡ್ ಅಂತೇಳಿ ಇವೆರಡನ್ನೂ ಮಿಶ್ರಣ ಮಾಡಿಕೊಂಡು ಹೊಡೆದ್ವಿ. ಗೇಕೆಲ್ಲ ಇರೋದ್ರಿಂದ ಇವೆರಡನ್ನ ಹೊಡೆದ್ವಿ. ಬಟ್ ಆದರೆ ಅಷ್ಟು ಕ್ಲಿಯರಾಗಿ ಹೋಗಲಿಲ್ಲ ಫ್ರೆಂಡ್ಸ್. ಇದನ್ನು ಹೊಡೆದಾಗ 2 ದಿನ ಬಿಟ್ಟು ನೋಡಿದ್ರೆ ಅಷ್ಟು ಅಂದರೆ ಕ್ಲಿಯರಾಗಿ ಹೋಗಿರಲಿಲ್ಲ. ಸೊಪ್ಪು ಕಸ ಎಲ್ಲ ಹಾಗೇ ಇತ್ತು. ಕಳೆನ ಕೀಳ್ಸೋಕ್ಕೆ ಲೇಬರ್ಸ್ ತುಂಬ ಆಗ್ತಾರೆ ಅಂಥೇಳಿ ಮತ್ತೆ ಇನ್ನೊಂದು ದಿನ ಹೋಗಿ ಬೇರೆ ಮೆಡಿಸಿನ್ಗಳನ್ನ ತೊಗೊಬಂದು ಮತ್ತೆ ಹೊಡೆದಿದ್ದಾಯಿತು. ಈ ಔಷಧಿ ಅಂಗಡಿಯವ್ರು ಏನು ಮಾಡ್ತಾರೆ ಅಂದರೆ, ನಾವೊಂದು ಕೇಳಿರ್ತೀವಿ, ಅವ್ರು ಇಲ್ಲ ಅಣ್ಣ ಇದರಲ್ಲಿ ಆಗತ್ತೆ ಅಂಥೇಳಿ ಬ್ರೈನ್ ವಾಶ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಹಾಗೆ ಆಗಿದ್ದು ಈ ಸಲ. ತೊಗೊಬಂದು ಇದನ್ನು ಹೊಡೆದು ಮತ್ತೆ ಹೋಗಿ ಮತ್ತೆ ಇನ್ನೊಂದು ಸಲ ಹೊಡೆದಿದ್ದಾಯಿತು. ಅದು ಒಂದಿನ. ಇದು ಫುಲ್ಲು ಕಂಟಿನ್ಯೂಯೇಷನ್ ವಿಡಿಯೋ ಇರೋದ್ರಿಂದ ಹಾಗಾಗಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಎಲ್ಲ ಹ್ಯಾಡ್ ಆಗುತ್ತೆ. ಟೊಮೊಟೊಗೆ ಜೀರೆ ಎಲ್ಲ ಮರ್ಚಿಂಗ್ ಶೀಟ್ನೆಲ್ಲ ಎಳೆದು ರೆಡಿ ಮಾಡಿ ಡ್ರಿಪ್ಪೆಲ್ಲ ಕರೆಕ್ಟಾಗಿ ಡ್ರಿಪ್ ಎಳೆದು ಮರ್ಚಿಂಗ್ ಶೀಟ್ ಎಳೆದು ರೆಡಿ ಮಾಡಿದ್ವಿ. ಹಾಗೆ ಅದಕ್ಕೆ ಕನೆಕ್ಷನ್ ಕೊಟ್ಟಿರಲಿಲ್ಲ, ಡ್ರಿಪ್ಗೆ ಕರೆಂಟ್ ಇರಲಿಲ್ಲ ಅಂಥೇಳಿ. ಡಿಂಪು ಬಂದಮೇಲೆ ಡಿಂಪುನ ಕರ್ಕೊಂಡು ಕನೆಕ್ಷನ್ ಕೊಡೋಣ ಅಂಥೇಳಿ ಬಂದ್ವಿ. ಆವತ್ತಿನ ದಿನನೇ ಅರ್ಧ ಹೊಡೆದ್ವು ಬಂದಿದ್ವಿ. ಆಮೇಲೆ ನೀರು ಹೊಡಿತಾ ಇದ್ರು ಶುಂಠಿದು. ಇನ್ನು ಅರ್ಧ ನೀರು ಹೊಡ್ಕೊಂಡು ಹೊಡಿಬೇಕು ಅಂತೇಳಿ ವಾಪಸ್ ಬಂದಿದ್ವಿ. ಡಿಂಪು ಬಂದಾದಮೇಲೆ ನಮ್ಮ ಮನೆಯವರು ಕಳೆನಾಶಕ ಹೊಡಿಯೋಕ್ಕೆ ಅಂತೇಳಿ ಹೋದರು. ಹಾಗೆ ನಾವಿಲ್ಲಿ ಟೊಮೊಟೊ ಡ್ರಿಪ್ನೆಲ್ಲ ರೆಡಿ ಮಾಡ್ತಾ ಇದ್ವಿ. ಈ ವಿಡಿಯೋ ಮಾಡಿಕೊಟ್ರೋದು ನನ್ನ ಮಗ. ಅವನು ಯಾವ ರೇಂಜಿಗೆ ವಿಡಿಯೋ ಮಾಡಿದ್ದಾನೆ ಅಂತೇಳಿ ನೀವೇ ನೋಡ್ತಿದ್ದೀರಲ್ಲ ಈ ವಿಡಿಯೋದಲ್ಲಿ. ಕೆಲಸ ಇರುತ್ತೆ. ಮಕ್ಕಳು ಸ್ಕೂಲಿಂದ ಕರ್ಕೊಬಂದು ಅವ್ರೂ ಹೊಲ್ದ ಹತ್ರ ಹೋಗಿ ಅವ್ರ ಜೊತೆ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಎಂಥ ಚಿಕ್ಕ ಪುಟ್ಟ ಏನಾರು ಒಂದು ಅದು ಇದು ಎಳ್ಕೊಂಡು ಕೂತ್ಕೊಂಡಿರ್ತಾರೆ. ನಾವು ನಮ್ಮೂರಲ್ಲೆಲ್ಲ ನಾವು ಅಷ್ಟು ನೀರಾವರಿ ಬೆಳೆನ ಮಾಡ್ತಿರ್ಲಿಲ್ಲ. ಏನಿದ್ರು ಮೆಕ್ಕೆಜೋಳ ಬೆಳಿತಿದ್ವಿ. ಹೋಗಿ ಒಂದಿನ ಮೆಕ್ಕೆಜೋಳ ಹಾಕಿ ಮನೆಗೆ ಬಂದರೆ ಮತ್ತೆ ಆ ಜೋಳದ ತೆನೆ ಮುರಿಬೇಕಾದ್ರೆ ನಮ್ಮಪ್ಪ ನಮ್ಮನ್ನು ಹೊಲ್ದ ಹತ್ರ ಕರ್ಕೊಂಡು ಹೋಗ್ತಿದ್ದಿದ್ದು. ಇಲ್ಲಿ ಹಾಗೆಲ್ಲ ಇಲ್ಲ. ಎಲ್ಲ ಕೆಲಸನೂ ಕಲಿತು ಎಲ್ಲ ಕೆಲಸನೂ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಅದೊಂದು ಖುಷಿ ಇದೆ, ಪರವಾಗಿಲ್ಲ ಕಲ್ತಿದ್ದೀನಿ ಅಂತೇಳಿ. ಇದನ್ನೆಲ್ಲ ಕನೆಕ್ಟ್ ಮಾಡಿ 6 ಗಂಟೆ ಕರೆಂಟ್ ಬಂತು. ಕಂಡೆನ್ಸರ್ಗೆ ಮೋಟ್ರನ್ನೆಲ್ಲ ಆನ್ ಮಾಡಿಬಿಟ್ಟು ನೀರು ಒಂದು ರೌಂಡ್ ಚೆಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರೊಳಗಡೆ ಫುಲ್ಲು ಕತ್ಲೆ ಆಗ್ತಾ ಬಂತು. ಡಿಂಪು ಕೂಡ ಇರೋದ್ರಿಂದ ಜಾಸ್ತಿ ಹೊತ್ತು ಇಲ್ಲಿರೋದು ಬೇಡ ಅಂತೇಳ್ಬಿಟ್ಟು ಮನೆಗೆ ಬಂದ್ವಿ. ರೈತರ ಕೆಲಸ ಅಂದ್ರೇ ಎಷ್ಟು. ಇವಾಗ ಇಷ್ಟೆಲ್ಲ ರೆಡಿ ಮಾಡಿ ಎಲ್ಲ ಮಾಡ್ಕೊಂಡಿದ್ದೀವಿ. ಬೆಳೆ ಹೇಗೆ ಬರುತ್ತೋ, ಮಳೆ ಹೇಗೆ ಬರುತ್ತೋ, ರೈಟ್ ಹೆಂಗೆ ಸಿಗುತ್ತೋ ಗೊತ್ತಿಲ್ಲ. ಮಾಡೋ ಕೆಲಸ ಮಾಡ್ತಾ ಇರಬೇಕಷ್ಟೇ. ಹಾಗಾಗಿ ಮಾಡ್ತಾ ಇರೋದು. ಹಾಗೆ ಯಾರೋ ಕಮೆಂಟ್ ಹಾಕಿದ್ರು, ಪಾಪ ಅವರು ಗೊತ್ತಿದ್ದು ಕಮೆಂಟ್ ಹಾಕಿದ್ರೋ ಗೊತ್ತಿಲ್ಲದಲೇ ಕಮೆಂಟ್ ಹಾಕಿದ್ರೋ ಗೊತ್ತಿಲ್ಲ. ಶುಂಠಿ ಮೊಳಕೆ ಎಷ್ಟು ದಿನಕ್ಕೆ ಕಾಣಿಸ್ತವೆ ಅಂಥೇಳಿ. 21ರಿಂದ 30 ದಿನದೊಳಗಡೆ ಶುಂಠಿ ಮೊಳಕೆ ಮೇಲ್ಗಡೆ ಕಾಣಿಸ್ತವೆ. ಭೂಮಿ ಬಿಟ್ಟು ಮೇಲ್ಗಡೆ ಕಾಣಿಸ್ತವೆ. ಪಾಪ ಅವರು ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರು ಅಥವಾ ಬೇಕು ಅಂತಲೇ ಹಾಕಿದ್ರೋ ಗೊತ್ತಿಲ್ಲ. ನಾನು 9 ವರ್ಷದಿಂದ ಶುಂಠಿ ಬೆಳೆ ಮಾಡೋದನ್ನೆಲ್ಲ ನೋಡಿಕೊಂಡು, ಟೊಮೊಟೊ ಇವನ್ನೆಲ್ಲ ನೋಡಿಕೊಂಡು ಇವರೊಳಗಡೆ ಎಲ್ಲ ಕೆಲಸ ಮಾಡಿಕೊಂಡೇ ಬೆಳೆದಿರೋದು. ನನಗೂ ಅಲ್ಪ ಸ್ವಲ್ಪ ಗೊತ್ತು, ತುಂಬ ಗೊತ್ತು ಅಂತ ಹೇಳಲ್ಲ. ನಿಮಗೇನಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಅದನ್ನು ನಾನು ತೊಗೊತೀನಿ. ಅವ್ರು ಕೇಳಿದರು, ಹಾಗಾಗಿ ಬೇರೆ ಯಾರಿಗಾರು ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿರೋದು ಇಷ್ಟೇ. 21ರಿಂದ 31 ದಿನದ ಒಳಗಡೆ ಬರ್ತವೆ. ಹಾಗೆಯೇ ನೀವು ಯಾವ ಕಳೆನಾಶಕನ ಯೂಸ್ ಮಾಡ್ತೀರಾ ಅಂಥೇಳಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅಂಥ ಸಾವಯವ ಕೃಷಿ ಅಂತೆಲ್ಲ ಇಷ್ಟುದ್ದ ಕಮೆಂಟ್ ಮಾತ್ರ ಹಾಕಬೇಡಿ. ಸಾವಯವ ಕೃಷಿ ಮಾಡಿ ನಾವು ಶುಂಠಿ ಬೆಳೆಯೋಕೆ ಹೋದರೆ ನಮ್ಮ ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬಂದು ನಿಲ್ಲಬೇಕಾಗತ್ತೆ. ಆದಷ್ಟು ಸಾವಯವನ ಮಾಡೋಣ. ಮಣ್ಣು ಹಾಳು ಮಾಡೋಕ್ಕೆ ನಾವು ಇಷ್ಟಪಡಲ್ಲ. ಆದರೂ ಕೂಡ ಯಾವ್ಯಾವ ಬೆಳೆಗೆ ಯಾವುದ್ಯಾವ್ದು ಔಷಧಿಗಳು ಹೊಡಿಬೇಕು ಅವನ್ನೇ ಹೊಡಿಬೇಕು. ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋದರೆ ಹೇಳಿದ್ನಲ್ವ, ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬಂದು ನಿಲ್ಲಬೇಕಾಗತ್ತೆ ಅಷ್ಟೇ. ಈಗ ಟೊಮೊಟೊಗೆ ನೀಟಾಗೆಲ್ಲ ರೆಡಿಯಾಗಿದೆ. ಆದರೆ ಈ ಸರ್ತಿ ಬೆಡ್ ಹೊಡೆದಿದ್ದು ಅಷ್ಟೊಂದು ಮನಸ್ಸಿಗೆ ತೃಪ್ತಿ ಅಂತ ಅನ್ನಿಸ್ಲಿಲ್ಲ. ಬೆಡ್ ಇನ್ನೂ ಸ್ವಲ್ಪ ಹೈಟ್ ಆಗಬೇಕಿತ್ತು. ಇದು ನನ್ನ ಒಪಿನಿಯನು. ನಮ್ಮ ಮನೆಯವ್ರು ಕೂಡ ಲಾಸ್ಟಿಗೆ ಹೇಳಿದ್ರು, ನನಗೆ ಹಿಂಗೆ ಅನ್ನಿಸ್ತಿದೆ ಅಂತ ಅವ್ರಿಗೆ ಹೇಳಿದಾಗ, ನಿಜ ಇನ್ನೊಂದು ಸ್ವಲ್ಪ ಹೈಟ್ ಆಗಬೇಕಿತ್ತು ಅಂತೇಳಿ ನನ್ನ ಒಪಿನಿಯನ್ನ ಹೇಳ್ತೀನಿ. ಅದು ತೊಗೊಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಒಪ್ಕೊಂಡ್ರು. ಹಾಗಾಗಿ
ಹೇಳಿದೆ ನನ್ನ ಅನಿಸಿಕೆನ. ನನ್ನ ಮಗ ಏನೇನು ಶೂಟ್ ಮಾಡಿದ್ದಾನೆ ಅಂತ ನೋಡ್ತಿದ್ದೀರಲ್ವ. ಟೊಮೊಟೊ ಆಲ್ರೆಡಿ ನಾಟಿ ಮಾಡಿ ಆಗಿದೆ ಫ್ರೆಂಡ್ಸ್. ನಾಟಿ ಮಾಡಿ ಆಗಿ ಅದಕ್ಕೆ ಡ್ರಂಚಿಂಗ್ ಕೂಡ ಮಾಡಿದ್ದೀವಿ. ಈಗ ಇವತ್ತಿಗೆ ಡ್ರಂಚಿಂಗ್ ಎಲ್ಲ ಆಗಿ ರೆಡಿ ಮಾಡಿದ್ದೀವಿ. ಬಿಸಿಲಿಗೋ ಏನೋ ಗೊತ್ತಿಲ್ಲ, ನಾವೆಷ್ಟೇ ಟೊಮೊಟೊನ ನಾಟಿ ಮಾಡ್ದಂಗೆ ಅದು ಒಣಗೆ ಹೋಗ್ತಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಟೊಮೊಟೊ ನಾಟಿ ಮಾಡಿರೋದನ್ನ ಹಾಕ್ತೀನಿ. ಟೋಟಲ್ ನಾವು 8,000 ಸಸಿನ ನಟ್ಟಿರೋದು ಟೊಮೊಟೊಗೆ. 10 ಜನ ನಟ್ಟಿದ್ದೀವಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಈಗ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ರೆಡಿ ಆಯಿತು. ಇದನ್ನೆಲ್ಲ ರೆಡಿ ಮಾಡಿ ಕತ್ಲೆ ಆಯಿತು ಅಂತೇಳಿ ಮನೆಗೆ ಹೋದ್ವಿ. ಅದರ ನೆಕ್ಸ್ಟ್ ಡೇ ಅಮ್ಮ ಬಂದು ಡಿಂಪನ್ನ ಊರಿಗೆ ಕರ್ಕೊಂಡು ಹೋದರು. ಅವನು ಹೋಗ್ತೀನಿ ಅಂತ ಹೇಳ್ದ. ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಹೋಗ್ತೀನಿ ನಾನು ಅಂದ. ಅದಕ್ಕೆ ಆವಾಗಲೇ ಫೋನ್ ಮಾಡಿದ್ರು. ಅವರು ನೆಕ್ಸ್ಟ್ ಡೇನೇ ಬಂದು ಅದರ ನೆಕ್ಸ್ಟ್ ಡೇ ಕರ್ಕೊಂಡು ಹೋದರು. ನೋಡಿ, ಎಲ್ಲ ತೆಗೆದು ನೋಡಿ ಅದರಲ್ಲಿ ಹುಳು ಅದು ಇದು ಕಟ್ಟಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಕನೆಕ್ಟ್ ಮಾಡಿ ಲಾಸ್ಟಲ್ಲಿ ನೀರು ನೋಡಿ ಎಂಡ್ ಕ್ಯಾಪ್ ಹಾಕಿ ರೆಡಿ ಮಾಡಿ ನಾವು ಮುಗಿಸೋದ್ರೊಳಗಡೆ ಸಾಕಪ್ಪ ಅನ್ಸೋಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿದ್ರೂ ಕೂಡ ಬೆಳೆಗೆ ರೈಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ ಹೆಂಗೆ ಕೂತಿದ್ದಾನೆ. ಏನು ಮಾಡೋದು ಬಿಡೋದು ಗೊತ್ತಾಗೋದೇ ಇಲ್ಲ. ಜನಕ್ಕೆ ಸ್ಯಾಲ್ರಿ ಕೊಡ್ತಾನೆ ಇರಬೇಕು ಲೇಬರ್ಸ್ಗೆ. ಅವರಂತೂ ನಿಲ್ಲಲ್ಲ. ನಮ್ಮ ಹತ್ರ ದುಡ್ಡಿದೆಯೋ ಬಿಟ್ಟಿದೆಯೋ ಕರ್ಕೊಂಡು ಕೆಲಸ ಮಾಡಿಸಿರ್ತೀವಿ, ದುಡ್ಡಂತೂ ಕೊಡಲೇಬೇಕು. ಅದ್ರ ಜೊತೆಗೆ ಈ ಬೇರೆ ಬೇರೆ ಖರ್ಚುಗಳು ಕೂಡ ಇರ್ತವೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ನಾವು ಕೂಡ ಖರ್ಚು ಹಾಕಬೇಕಾದ್ರೆ ಬೆಳೆ ಮೇಲೆ. ಹಂಗಂತ ಕಡಿಮೆ ಖರ್ಚು ಮಾಡಿ ನಾವು ಬೆಳಿತೀವಿ ಅಂದರೆ ಅದಾಗಲ್ಲ. ಯಾವ್ಯಾವ ಗೊಬ್ಬರ ಹಾಕಬೇಕು, ಯಾವುದೆಲ್ಲ ಔಷಧಿ ಹೊಡಿಬೇಕು ಅದನ್ನು ಹೊಡಿಲೇಬೇಕು ಫ್ರೆಂಡ್ಸ್. ರೈತರ ಜೀವನ ತುಂಬ ಕಷ್ಟ. ಇವಾಗೇನೋ ಖುಷಿಯಾಗಿ ಬೆಳೆ ಮಾಡ್ತೀವಿ. ಬೆಳೆ ಮಾಡಬೇಕಾದ್ರೆ ರೇಟ್ ಸಿಗ್ಬೋದು, ಬೆಳೆ ಚೆನ್ನಾಗಿ ಬರ್ಬೋದು, ರೈಟ್ ಸಿಗ್ಬೋದು, ಎಲ್ಲ ಬಹುದುಗಳಲ್ಲೇ ಅಂದ್ಕೊಂಡು ಮಾಡ್ತೀವಿ. ಸಿಗೋದು ಬಿಡೋದು ಎಲ್ಲ ನೆಕ್ಸ್ಟ್ ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಇದನ್ನು ಬೇಕಾದರೆ ಜೂಜಾಟ ಅಂತ ಹೇಳ್ತಾರಲ್ಲ, ಆ ರೀತಿ ಬೇಕಾದರೂ ಅಂದ್ಕೋಬೋದು ನಾವು. ಇದನ್ನು ಬಂದರೆ ಬಂತು, ಹೋದರೆ ಹೋಯ್ತು. ಒಟ್ಟಿನಲ್ಲಿ ಏನೋ ಹೇಳ್ತಾರೆ. ಒಟ್ಟಿನಲ್ಲಿ ನಾವು ಎರಡಕ್ಕೂ ಸಿದ್ಧವಾಗಿರಬೇಕು. ಬಂದರೂ ಓಕೆ, ಬರಲಿಲ್ಲ ಅಂದರೂ ಓಕೆ, ತಡ್ಕೊಳಂಗಿರಬೇಕು. ನೋಡಿ, ಈಗ ಫುಲ್ಲು ಎಲ್ಲ ರೆಡಿ ಮಾಡಿದ್ದಾದಮೇಲೆ ಈ ರೀತಿಯಾಗಿದೆ ಕ್ಲಿಪ್ಪಿಂಗು. ಬೆಡ್ಡೆಲ್ಲ 4 ಅಡಿ ಬೆಡ್ಡೇನೋ ಹೊಡೆದಿರೋದು. ಇದು ನಮ್ಮೂರಿನ ರೈಲ್ವೆ ಸ್ಟೇಷನ್ ಫ್ರೆಂಡ್ಸ್. ನಮ್ಮೂರಿಗೂ ಟ್ರೈನೆಲ್ಲ ಬರುತ್ತೆ, ಹೇಳಿದ್ದೀನಿ ವಿಡಿಯೋದಲ್ಲಿ. ಹಾಗೆ ಈಗ ಹೊಸ್ದಾಗಿ ತಿರುಪತಿಗೆ ಟ್ರೈನ್ ಕೂಡ ಬಿಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿದೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಅಮ್ಮ ಬಂದು ಡಿಂಪನ್ನ ಕೂಡ ಊರಿಗೆ ಕರ್ಕೊಂಡು ಹೋಗಿದ್ದು ಆಗಿದೆ. ಇನ್ನೇನಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಮನೆಯವರು ಅಷ್ಟೇ ನಿಮಗೆ ಸಿಗೋದು. ಡಿಂಪು ಬರೋದಿಂದ ಸ್ವಲ್ಪ ಲೇಟ್ ಆಗ್ಬೋದು, ರಜೆ ಎಲ್ಲ ಮುಗಿಸ್ಕೊಂಡೇ ಬರ್ಬೋದೇನೋ ಅವನು. ಇದೇನೋ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳಿ ಇದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೀಟಾಗಿ ಕ್ಯಾಮ್ರಾ ವರ್ಕೆಲ್ಲ ಗೊತ್ತಿರೋರಾಗಿದ್ದರೆ ಇದನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡೋರೇನೋ. ಏನೋ ಒಂಥರ ಸರ್ಕಲ್ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡಿ, ಈಗ ಮೋಡ ಕವರ್ ಆಗ್ತಾ ಇದೆ, ತುಂಬ ಚೆನ್ನಾಗಿತ್ತು. ನನ್ನ ಗಂಡಿಗೆ ಮುಖ ಉದಿಸ್ಕೊಂಡಿರುತ್ತೆ ಯಾವಾಗಲೂ. ಈ ಅಪ್ಪಗೆ ನಗದೇ ಬರಲ್ಲ. ಮೋಸ್ಟ್ಲಿ ಕಪ್ಪನಂಗಿರ್ಬೇಕು, ಕಪ್ಪರಾಯ. ಬುಧವಾರ ಸಸಿ ನಡಕ್ಕೆ ಚೆನ್ನಾಗಿ ನೀಟಾಗಿ ಸಸಿ ನಡ ಅಂತ. ಅವತ್ತಿನ ದಿನದ ಅವತ್ತೇ ಎಡಿಟ್ ಮಾಡಿದ್ರೆ ಏನು ಮಾಡಿದ್ವಿ ಅಂತ ನೆನಪಿರುತ್ತೆ. ಒಂದು ವಾರ ಬಿಡ್ಕೊಂಡು ಎಡಿಟಿಂಗ್ ಮಾಡೋ ಕೂತ್ಕೊಂಡ್ರೆ ಹೀಗೆ ಆಗೋದು. ಸೊ ಯಾರು ಏನೂ ಅಂದ್ಕೋಬೇಡಿ, ದಯವಿಟ್ಟು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ, ಬಾಯ್.